ಬೋಟ್ ಬರ್ತಿದೆಯಲ್ಲ ಅದೇ ಬೋಟಲ್ಲಿ ಹೋಗೋದು ಗೈಸ್ ನಾವಿವಾಗ. ಗೈಸ್ ಫೈನಲಿ ನಮ್ಮ ಬೋಟ್ ಹೊರಟಿದೆ. ಬ್ಲ್ಯಾಕ್ ಪ್ಯಾಂಥರ್ ಎಲ್ಲ ಸೀಟ್ ಆಗುತ್ತಣ್ಣ. ಆ ಮೋಡದಿಂದ ಮಳೆಗೆ ಒಂದು ಸ್ಫೂರ್ತಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ಇವತ್ತು ನಾನು ನಮ್ಮಪ್ಪ ಅಮ್ಮ ಅಕ್ಕ ಎಲ್ಲ ಭದ್ರಾ ಬ್ಯಾಕ್ ವಾಟ್ರಿಗೆ ಹೋಗ್ತಾ ಇದ್ದೀವಿ ಬೋಟಿಂಗಿಗೆ. ಸೊ ಸುಮಾರು ದಿನ ಹೋಗ್ಬೇಕಂತ ಅಂದ್ಕೊಂಡಿದ್ದೆ ಬಟ್ ಆಗಿರಲಿಲ್ಲ. ಇವತ್ತು ಹೋಗ್ತಾ ಇದ್ದೀವಿ. ಸೊ ನೋಡೋಣ ಬನ್ನಿ ಹೇಗಿರುತ್ತೆ ಅಂತೇಳಿ. ಚೆನ್ನಾಗಿರುತ್ತೆ ಅಂತ ಎಕ್ಸ್ಪೀರಿಯನ್ಸ್ ಅಂದ್ಕೊಂಡಿದ್ದೀನಿ. ಹಾಯ್ ಮಾಡ್ರಿ ಹಿಂಗೆ. ನಮ್ಮಕ್ಕ ನಮ್ಮಪ್ಪ ಅಮ್ಮ ಎಲ್ಲ ಹೊರಟಿದ್ದೀವಿ ಗೈಸ್. ಬನ್ನಿ ಹೋಗೋಣ. ಮಳೆ ಸ್ಟಾರ್ಟ್ ಆಗಿದೆ ನಮ್ಮೂರು ರೋಡ್ ಎಲ್ಲ ನೋಡಿ. ಕುವೆಂಪು ಯೂನಿವರ್ಸಿಟಿ ಓದಿರೋಂಥ ಕಾಲೇಜು. ಸುಮಾರು ನೆನಪುಗಳು ಇಲ್ಲೆಲ್ಲ. ಕಡೆ ಹೋದರೆ ತರೀಕೆರೆ ರೋಡು, ಇಲ್ಲಿಗೆ ಹೋದರೆ ರಿವರ್ ಟನ್ ಲಾಡ್ಜ್ ಅಂತಿದೆ, ಅಲ್ಲಿಗೆ ಹೋಗುತ್ತಿದ್ದು. ಇಲ್ಲೆಲ್ಲ ಫುಲ್ಲು ಓಡಾಡ್ಬಿಟ್ಟಿದ್ದೀವಿ ನಾವು. MSc-ಲಿದ್ದಾಗ ಏಡಿ ಕೈ ಹಿಡಿಯೋಕೆ ಬರ್ತಿದ್ವಿ. ಏಡಿ ಕಾರ್ ಏಡಿ ನಮ್ಮ ಒಂದು 15ರಿಂದ 20 ಬೀಳವು. ಒಂದು ಇದಾಯಿತು ಕಣೆ, ಆತ್ಮಹತ್ಯೆ ಆಯ್ತಲ್ಲ ಇಲ್ಲಿ ಈಜು ಹೊಡಿಯೋಕೆ ಬಂದು. ಅವಾಗ ಇದು ಮಾಡಿದ್ದಾರೆ ನೋಡಿ. ಹ್ಞೂ, ಇಲ್ಲಿ ಫೆನ್ಸ್ ಹಾಕಿರಲ್ಲ, ಇದು ಮುಂಚೆ ಇರಲಿಲ್ಲ ನಾವಿದ್ದಾಗ. ಅವ್ರ ಜೀವನವ್ರು ಇದ್ದಾರಲ್ಲ, ಈ ಬ್ರಿಡ್ಜ್ ಐತೆ ನೋಡಲ್ಲಿ, ಆ ಬ್ರಿಡ್ಜ್ ಮೇಲಿಂದ ಡೈ ಹೊಡಿಯೋರು. ಅಲ್ಲಿ ಹೋಗಿ 1.5-2 ಕಿಲೋಮೀಟ್ರ್ ಈಜು ಹೊಡಿಯೋರು ಅಷ್ಟು ಮೇಲಿಂದ. ಹ್ಞೂ, ಇಲ್ಲಿ ಐತಲ್ಲ. ಇವಾಗ ನಾವು ಇದೇ ರಿವರ್ ಟನ್ ಲಾಡ್ಜು. ಸೊ ಇಲ್ಲಿ ಒಂದು ದಿನ ಸ್ಟೇಗೆ 11,000 12,000 ಇದೆ. ಸೊ ಬನ್ನಿ ಇವಾಗ. ಇಲ್ಲೇ ಕಾಣಿಸ್ತಿದೆಯಲ್ಲ, ಇದ್ರ ಬ್ಯಾಕ್ ಸೈಡಲ್ಲೇ ಇರೋದು ಭದ್ರಾ ಬ್ಯಾಕ್ ವಾಟರ್. ಸೊ ಎಲ್ಲ ರೆಡಿಯಾಗಿ ಬಂದಿದ್ದಾರೆ ಗೈಸ್. ಸೊ ಫಸ್ಟು ಟೈಮು ನಮ್ಮ ಅಪ್ಪ ಅಮ್ಮನೂ ಬರ್ತಿರೋದು. ನಾ ಇಲ್ಲಿ ಸುಮಾರು ಸಲ ಬಂದಿದ್ದೀನಿ ಬಟ್ ಬೋಟಿಂಗ್ ಮಾಡಿರಲಿಲ್ಲ. ಸೊ ಬನ್ನಿ ಇವತ್ತು ಬೋಟಿಂಗ್ ಮಾಡಿ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ ಹೇಳ್ತೀನಿ. ಸೊ ಆಮೇಲೆ ಈ ಭದ್ರಾ ನದಿ ಎಲ್ಲೆಲ್ಲಿ ಹುಟ್ಟುತ್ತೆ ಅಂತ ಎಲ್ಲ ಇನ್ಫಾರ್ಮೇಷನ್ ಕೇಳೋಣ. ಇದೇ ನೋಡಿ ಭದ್ರಾ ಬ್ಯಾಕ್ ವಾಟರ್. ಅಲ್ಲಮ್ಮ ಇಲ್ಲಿ ಬರಂಗಿಲ್ಲ. ಬಿಡಲ್ಲ. ಮೊನ್ನೆ ಮೀನು ತಗೊಬಂದ್ವಲ್ಲ, ಅದು ಅದೇ ಥರ ಸೈಡಲ್ಲೇ ಹೋಗೋದಲ್ಲಿ. ಅಲ್ಲಿ ಗುಡ್ಡ ಇದ್ದಾವೆ ನೋಡ್ರಿ ಅಲ್ಲಿ ಮಧ್ಯ, ಹಾಗೆ ಅಲ್ಲೇ ಐತಿವಿ. ಅಲ್ಲಿ ಸಾತ್ಕೊಳ್ಳಿ ಹತ್ರ ಐತಲ್ಲ, ಕರಿ ಚಿರತೆ ತಂದುಬಿಟ್ಟಾರ ಬಜಿ ಇಲ್ಲಿಗೆ. ಕರಿ ಚಿರತೆ ಅದನ್ನ ಅಲ್ಲಿ ನೀರು ಕುಡಿಯೋಕೆ ಬರ್ತವೆ. ನಮ್ಮ ಭದ್ರಾ ರಿವರ್ ನೋಡಿ, ಇಲ್ಲೆಲ್ಲ ಹೋಮ್ ಸ್ಟೇ. ಸೊ ಇದೇ ಬ್ಯಾಕ್ ವಾಟರ್, ಅದು ಡ್ಯಾಮು ಗೈಸ್. 4:30ಗೆ ಇರೋದು. ನಾವು ಹಾಫ್ ಆನ್ ಅವರ್ ಮುಂಚೆನೇ ಬಂದಿದ್ದೀವಿ. ಏನಕ್ಕಂತ ಅಂದರೆ ಫಸ್ಟ್ ಟೈಮ್ ಬಂದಿರೋದಲ್ಲ, ನಮಗೂ ಗೊತ್ತಿರಲ್ಲ. ಸೊ ಏನಂತ ಅಂದರೆ ಯಾರು ಬರೋರಿದ್ರೆ ಗೈಸ್ ಆನ್ಲೈನಲ್ಲೇ ಬುಕ್ಕಿಂಗ್ ಮಾಡ್ಕೊಳ್ಳಿ. ಯಾಕಂತ ಅಂದರೆ ರಿವರ್ ಟನ್ ಲಾಡ್ಜಿಗೆ ಬಂದಿರೋರಿಗೆ ಫ್ರೀಯಾಗಿ ಅಕೊಮಡೇಷನ್ ಯಾವ ರೀತಿ ಇರುತ್ತೋ ಫ್ರೀಯಾಗೇ ಇರುತ್ತೆ. ಸೊ ನಾರ್ಮಲ್ ಬುಕ್ಕಿಂಗ್ ಮಾಡ್ಕೊಂಡವರು ನಾನು ಡಿಸ್ಕ್ರಿಪ್ಷನ್ ಒಂದು ಲಿಂಕ್ ಹಾಕಿರ್ತೀನಿ, ಅಲ್ಲಿ ಬುಕ್ ಮಾಡ್ಕೋಬೋದು ನೀವೆಲ್ಲರೂ. ಬೋಟ್ ಬರ್ತಿದೆಯಲ್ಲ ಅದೇ ಬೋಟಲ್ಲಿ ಹೋಗೋದು ಗೈಸ್ ನಾವಿವಾಗ. ದಿನಕ್ಕೆ 4 ಸಲ ಕರ್ಕೊಂಡು ಹೋಗ್ತಾರೆ. ಸೊ ಇವಾಗ ಹೋಗಿ ಬರ್ತಾ ಇರೋ ಬೋಟಲ್ಲೇ ನಾವು ಹೋಗೋದು. ಇವಾಗ ನಾವು ಹೊರಟಿದ್ದೀವಿ ಒಬ್ಬೊಬ್ಬರಾಗೆ 16 ಜನದಿರೋಂಥ ಬೋಟಿಗೆ ಹೋಗೋಣ ಬನ್ನಿ. ಒಂದು ರೌಂಡ್ ಬಂದಿದೆ ಆಲ್ರೆಡಿ, ಅದು 2:30ಯಿಂದ 4 ಗಂಟೆ ತನಕ. ಇವಾಗ 4:15 ಹೊರಡುತ್ತೆ. ಇವಾಗ ನಾವು ಬುಕ್ ಮಾಡಿರ್ತೀವಲ್ಲ ಅದನ್ನು ಇಲ್ಲಿ ಸ್ಕ್ಯಾನ್ ಮಾಡ್ಕೋಬೇಕು ಬ್ರೋ. ಯೂಟ್ಯೂಬ್ ಬ್ರೋ, ಯಾರು ಬೇಗ ಹೋಗಿ ಕೂರ್ತಾರೋ ಅವರಿಗೆ ಒಳ್ಳೆ ಸೈಡ್ ಸಿಗುತ್ತೆ. ಸೊ ನಾನಿವಾಗ 4 ಜನ ಕೂರೋದ್ರಿಂದ 2 ವಿಂಡೋ ಸೈಡ್ ಕೂತಾರಂಗೆ ಕೂತ್ಬಿಡೋಣ. ಯಾಕಂತ ಅಂದರೆ ನಮ್ದು ಇಂಡಿಯಾದಲ್ಲಿ ಸೀಟ್ ಹಿಡಿಯೋದೇ ಒಂದು ದೊಡ್ಡ ಕೆಲಸ ಗೈಸ್. ಸೊ ಇಲ್ಲಿ ಫುಲ್ಲು ನಮ್ಮ ಜೊತೆ. ಸೊ ಇವರಿಬ್ಬರು, ಇನ್ನು 10 ಜನ, ನಾವು 4 ಜನ, 6 ಜನ, ಇನ್ನು 10 ಜನ ಪೂರ್ತಿ ಬೆಂಗಳೂರವ್ರು ಬಂದಿದ್ದಾರೆ, ಎಲ್ಲ ಯಂಗ್ಸ್ಟರ್ಸ್ಗಳು. ಸೊ ಬನ್ನಿ ಇವಾಗ ಎಲ್ಲರೂ ಒಟ್ಟಿಗೆ ಹೋಗೋಣ, ಮಜಾ ಮಾಡ್ಕೊಬರೋಣ. ಆ್ಯಕ್ಚುಲಿ ನೀರು ಬಾಟ್ಲಿ ಎಲ್ಲ ತರಬಾರ್ದು ಅಂತ ಇತ್ತು. ಸೊ ಪ್ಲಾಸ್ಟಿಕ್ ಎಲ್ಲ, ಬಟ್ ಗೊತ್ತಿಲ್ಲ, ಇಲ್ಲಿ ಬಂದಾದ್ಮೇಲೆ ಬಾಯಾರಿಕೆ ಆಗ್ತಿದೆ ಗೈಸ್. ಸೊ ನೀವೇನಾದ್ರು ಬರೋದಿದ್ರೆ ಸೊ ಪ್ಲಾಸ್ಟಿಕ್ ತೊಗೊಬನ್ನಿ, ಬಟ್ ಹಾಗೆ ವಾಪಸ್ ತಗೊಂಡೋಗಿ. ಮೀತ್ ಯು ಆರ್ ಫ್ರಮ್? ವಿ ಆರ್ ಫ್ರಮ್ ಬೆಂಗಳೂರು. ಎಲ್ಲಿ ಬ್ರೋ? ಬೆಂಗಳೂರಲ್ಲಿ ಬನಶಂಕರಿ. ನಮ್ಮದು ಎಲೆಕ್ಟ್ರಾನಿಕ್ ಸಿಟಿ. ಓಹ್ ನೈಸ್. ಅಲ್ಲಿ ಕೆಲಸ ಮಾಡ್ತೀರಾ? ಹಾಂ ಬ್ರೋ, ನೈಸ್ ಟು ಮೀಟ್ ಯು ಬ್ರೋ. ನೈಸ್ ಟು ಮೀಟ್ ಯು ಟು. ಓಕೆ, ಯುವರ್ ನೇಮ್? ಉತ್ಕರ್ಷ್. ಬನ್ನಿ ಹೋಣ, ಒಳ್ಳೆ ಎಂಜಾಯ್ ಮಾಡೋಣ, ಮಸ್ತ್ ಮಜಾ. ನೀರ್ ಮೇಲೆ ತೇಲ್ಸ್ತದ ವಿಜಯ್. ಗೈಸ್ ಫೈನಲಿ ನಮ್ಮ ಬೋಟ್ ಹೊರಟಿದೆ. ಸೊ ನೋಡಿ, ನಾವು ಬ್ಯಾಕ್ ಸೈಡ್ ಕೂತಿದ್ರಿಂದ ಬ್ಯಾಕ್ ವ್ಯೂ ಇದು, ಫ್ರಂಟ್ ವ್ಯೂ ಇದು. ನಮ್ಮಪ್ಪ ಅಮ್ಮ ಅಕ್ಕ ಎಲ್ಲ ಇಲ್ಲೇ ಕೂತಿದ್ದೀವಿ ಗೈಸ್. ಬನ್ನಿ ಹೋಣ. ಒಳ್ಳೆ ಮಸ್ತ್ ಎಕ್ಸ್ಪೀರಿಯನ್ಸ್ ಆಗ್ತಿದೆ. ಇಲ್ಲೂ ಮಧ್ಯ ಸಮುದ್ರದಲ್ಲಿದ್ದರ ಫೀಲ್ ಆಗ್ತಿದೆ ನಮಗಂತೂ. ಅಲ್ಲೇ ಸೇಮ್, ತುಂಬ ಚೆನ್ನಾಗಿದೆ, ವ್ಯೂಸ್ ತುಂಬ ಚೆನ್ನಾಗಿದೆ. ಸೊ ನಾವು 4:15 ಬುಕ್ ಮಾಡಿದ್ವಲ್ಲ. ಸೊ ಸೂರ್ಯ ಇಳಿತಾ ಬರುತ್ತೆ. ಬೆಳಗ್ಗೆದು ಚೆನ್ನಾಗಿರುತ್ತೆ, 6 ಗಂಟೆದು, 12:30 2 ಗಂಟೆದೆಲ್ಲ ಸ್ವಲ್ಪ
ಎಲ್ಲ ಇದಾವಲ್ಲ ಫುಲ್ಲು ದ್ವೀಪಗಳು ಕಾಣಿಸ್ತವೆ. ಸೊ ಇಂಥ ಇದ್ರಲ್ಲೇ ಬ್ಲ್ಯಾಕ್ ಪ್ಯಾಂಥರ್ ಎಲ್ಲ ನೀರ್ ಕುಡಿಯಕ್ ಬರೋದು. ಇವಾಗ ಫ್ರಂಟ್ ಲುಕ್ ನೋಡಿ, ಫ್ರಂಟ್ ಈ ರೀತಿ ಇದೆ ನೋಡಿ. ಇದು ರಿವರ್ಟನ್ ಅಂತ ಮೈಗ್ರೇಟಿಂಗ್ ಬರ್ಡ್ಸ್ ಅವು. ಹಿಮಾಲಯನ್ ಬರ್ಡ್ಸ್ ಎಲ್ಲ ನವೆಂಬರ್ ಡಿಸೆಂಬರ್ ಬಂದ್ರೆ ಜೂನ್ ಜುಲೈ ತನಕ ಇರ್ತಾವೆ ಇವು. ಇಲ್ಲೇ ಬಂದು ಅಲ್ಲಿ ಏನು ಬರ್ಡ್ಸ್ ಕೂತಿದಲ್ಲ ಪೂರ್ತಿ ಇಲ್ಲೇ ಬಂದು ಕೂತು ಮೊಟ್ಟೆ ಇಟ್ಟು ಮರಿ ಮಾಡ್ಕೊಂಡು ಹೋಗೋದು. ಹಿಮಾಲಯನ್ ಬರ್ಡ್ಸ್ ಅಂದ್ರೆ ಯಾಕಂತಂದ್ರೆ ಹಿಮಾಲಯಲ್ಲಿ ಈಗ ಸೀಸನ್ ಇಲ್ಲ, ಪೂರ್ತಿ ಈಗ ಕೋಲ್ಡ್ ಆಗಿದೆಯಲ್ಲ ವೆದರು, ಇಲ್ಲಿ ವೆದರ್ ಜಾಸ್ತಿ ಇದೆ, ಹಂಗಾಗಿನೇ ಬೇಗ ಬಂದು ಇಲ್ಲಿ ಮೊಟ್ಟೆ ಇಟ್ಟು ಒಂದು 15 ದಿವಸ ಆಗುತ್ತೆ ನೋಡಿ ಮರಿ ಆಗೋಕ್ಕೆ. ಮೊಟ್ಟೆ ಇಟ್ಟು ಮರಿ ಮಾಡ್ಕೊಂಡು 15 ದಿವಸ ಮತ್ತೆ ನಾನು ಜೂನ್ ಜುಲೈ ಹೋಗೋದು ವಾಪಸ್ ಹೋಗ್ತವೆ. ಜೂನ್ ಜುಲೈ ಯಾಕಂತಂದರೆ ಮಳೆ ಬರುತ್ತೆ, ಮಳೆ ಬಂದರೆ ಏನಾಗುತ್ತೆ ಐಲ್ಯಾಂಡ್ ಮರ್ಜ್ ಆಗುತ್ತೆ. ಅಷ್ಟು ಬೇಗ ಎಷ್ಟು ಮೊಟ್ಟೆ ಇಟ್ಟು ಏನು ಮರಿ ಆಗಿರ್ತಾವಲ್ಲ ಅಷ್ಟು ಬೇಗ ಫ್ಲೈಯಿಂಗ್ ಆಗುತ್ತೆ. ಇನ್ನು ಬಾಕಿ ಏನಿದೆ ಉಳಿದವು ಪೂರ್ತಿ ಮೊಟ್ಟೆ ಮರಿ ಪೂರ್ತಿ ಹಾಳಾಗ್ತವೆ. ಇಲ್ಲಿ ಒಂದು ಬರ್ಡ್ಸ್ ಬಂದು 5 ಕಲರ್ಸ್ ಇರುತ್ತೆ. ಅಲ್ಲಿ ಕೂತಿರೋದಾ? ಅಲ್ಲಿ ಕೂತಿರೋ ಪೂರ್ತಿ ಎಕ್ಸ್ ಮೇಲೆ ಕೂತಿದೆ, ಕೆಲವೊಂದು ಮರಿ ಆಗಿದೆ. ಅಲ್ಲಿ ಕೂತೇವಲ್ಲ ಅಪ್ಪಾಜಿಯಲ್ಲಿ ಮೊಟ್ಟೆ ಕೂತಿರೋದಂತ. ಅದ್ರಲ್ಲಿ ಏನು ವ್ಯತ್ಯಾಸ ಏನು ತುಂಬಾ ಏನಂದ್ರೆ ಆ ಬರ್ಡ್ಸ್ ಅಲ್ಲಿ ಬಂದು ಮೇಟಿಂಗ್ ಹುಡುಕ್ಬೇಕು ಅಂತಂದ್ರು ಫಿಶಿಂಗ್ ಮೇಲೆ ಬರುತ್ತೆ, ಬೆಳ್ಚಿ ಮೀನು ಅಂತ ಬರುತ್ತೆ. ಆ ಬೆಳ್ಚಿ ಮೀನು ಸಣ್ಣ ತಂದು ಕೊಡೋದ್ರಿಂದ ಮೇಟಿಂಗ್ ಆಗಲ್ಲ. ದೊಡ್ಡ ಪೀಸ್ ತಂದು ಕೊಟ್ರೆ ಮಾತ್ರ ಮುಂದಕ್ಕೆ ಮಕ್ಕಳನ್ನ ಸಾಕ್ತಾವೆ ಅನ್ನೋದ್ರಲ್ಲಿ ದೊಡ್ಡ ಪೀಸ್ ತಂದು ಕೊಟ್ರೆ ಮಾತ್ರ ಮೇಟಿಂಗ್ ಆಗೋದು, ಇಲ್ಲ ಮೇಟಿಂಗ್ ಆಗಲ್ಲ ಈ ಬರ್ಡ್ಸ್. ಪ್ಯಾಕೆಟ್ ಐಬಿಸ್ ಅಂತ ಲೋಕಲ್ ಬರ್ಡ್ಸ್ ಬಂದು ಏನಾಗುತ್ತೆ ಅಂದ್ರೆ ರಿವರ್ಟನ್ ಮರಿ ಎಲ್ಲ ನೀರ್ ಕುಡಿಯಕ್ ಬರ್ತಾವಲ್ಲ ಆ ಮರಿಗಳನ್ನ ತಿಂತವೆ, ಮತ್ತೆ ಎಗ್ಸ್ ಎಲ್ಲ ತಿಂತಾವು. ಪ್ಯಾಕೆಟ್ ಐಬಿಸ್ ಅಂತ ಆ ಕಡೆ ತೋರಿಸ್ತೀನಿ. ಹಂಗೆ ತಿನ್ನಲ್ಲ, ಹಂಗೆ ತಿಂದ್ರೆ ಏನಾಗುತ್ತೆ ಗಂಟ್ಲ ಸೇರ್ಕೊಂಡು ಸುತ್ತೋಗ್ಬಿಡ್ತದೆ. ಯಾವುದು ಐಬಿಸ್? ಪ್ಯಾಕೆಟ್ ಐಬಿಸ್ ಅಂತ. ಅದನ್ನ ಬಂದು ಬರ್ಡ್ಸ್ ಮರಿ ಇದಲ್ಲ, ಮರಿನ ಬಂದು ನೀರಲ್ಲಿ ಮುಳುಗಿಸಿನೇ ತಿನ್ನೋದು. ಹಂಗೆ ತಿಂದ್ರೆ ಏನಾಗುತ್ತೆ ಸೇರ್ಕೊಂಡು ಸುತ್ತೋಗ್ಬಿಡ್ತದೆ. ಸೊ ಇವಾಗ ಒಂದು ಐಲ್ಯಾಂಡ್ ನ ನೋಡ್ಕೊಂಡು ನೆಕ್ಸ್ಟ್ ಇವಾಗ ಹೊರಟಿದೀವಿ. ಇಟ್ಸ್ ಬ್ಲ್ಯಾಕ್ ಪ್ಯಾಂಥರ್ ಎಲ್ಲ ಸೈಟ್ ಆಗುತ್ತೆ ಅಣ್ಣ? ಸರ್ ಲಕ್ ಅದು ಹೇಗಿಲ್ಲ ಅದು. ಹೌದಾ? ಬ್ಲ್ಯಾಕ್ ಪ್ಯಾಂಥರ್ ಹೇಗಿಲ್ಲ ಅಂದ್ರೆ ಮೇ ತಿಂಗಳಲ್ಲಿ ಮಾತ್ರ? ಅಂದ್ರೆ ಇಲ್ಲಲ್ಲ, ಮೇ ತಿಂಗಳ ಅಂತಲ್ಲ, ಅದು ಸೀಸನ್, ಅದು ಲಕ್ ಅದು. ಇನ್ನೊಂದ್ ಏನಾಯ್ತು ಅಂದ್ರೆ ಬ್ಲ್ಯಾಕ್ ಪ್ಯಾಂಥರ್ ಇಲ್ಲಿಲ್ಲ. ಇಲ್ವಾ? ಈಗ ಬೇರೆ ಸೈಡ್ ಮೂವ್ ಆಗಿದೆ. ಅವಾಗ ತಾಯಿ ಮದರ್ ಇತ್ತು, ಜೊತೆ ಬ್ರದರ್ ಇತ್ತು, ಸಿಸ್ಟರ್ ಇತ್ತು. ಈಗ ಯಾವ್ದೆಲ್ಲ ಸಿಂಗಲ್ ಆಗಿದೆ ಬ್ಲ್ಯಾಕಿ ಬಂದು. ಹಂಗಾಗಿನೇ ಬೇರೆ ಕಡೆ ಹೋಗಿದೆ ಅದು. ಒಂದು 20 days ಆಯ್ತು ಬ್ಲ್ಯಾಕಿ ಬಂದು ಸೈಟಿಂಗ್ ಆಗಿ. ಹಂಗಾಗಿ ಬ್ಲ್ಯಾಕಿ ಅವಾಗಲೇ ಫೇಮಸ್ ಆಗಿದ್ದು. ಹೌದೌದು, ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಬಾರಿ ಫೇಮಸ್ ಆಯ್ತು. ನೀರ್ ಕುಡಿಯೋದು ಬ್ರದರ್ ಎರಡು ಮೇಲೆ ಅವು. ಇಲ್ಲಿಂದ ಚಾನಲ್ ಬರ್ತಿದಲ್ಲ, ಒಂದು ಹಳೆ ವಿಡಿಯೋದಲ್ಲಿ ತೋರಿಸಿದೀವಲ್ಲ, ನಾನು ದೀಕ್ಷೆ ಅವರೆಲ್ಲ ಬಂದಿದ್ದು ಸಫಾರಿ ಇಲ್ಲೇ ಅಷ್ಟೇ. ನಮ್ ಸಾತ್ಕೊಳ್ಳಿ ಆ ಕಡೆನೆ ಬರೋದು. ಬೆಳಗ್ಗೆ ಸಫಾರಿ ಬಂದಿದ್ರೆ ವೈಲ್ಡ್ ಡಾಗ್ಸ್ ಒಂದು ಶಿಕಾರಿ ಮಾಡ್ತಂತೆ, ಅದನ್ನ ನೋಡ್ಬೋದಿತ್ತು. ನೋಡಿ ಗೈಸ್, ವೈಲ್ಡ್ ಡಾಗ್ಸ್, ಸೀಳ್ ನಾಯಿ ಎಲ್ಲ ಬರಕ್ ಹೋಗ್ಲಿ. ಅರಣ್ಯ ನೋಡಿ, ಇದು ನಮ್ಮ ಭದ್ರ ಸೈಟಿಂಗ್ ಇತ್ತು ಅಂತ ತೋರಿಸ್ತೀನಿ. ಕರ್ನಾಕುರಮಲ್ಲಿ ನೋಡ್ತಾ ಇದೀವಿ ಆನೆ ಸೈಟಿಂಗ್ ನ. ಇಲ್ಲೂ ದೂರದಲ್ಲಿದೆ, ಕಾಣಿಸುತ್ತಾ ಬಜ್ಜೆ? ಸೊ ನೋಡಿ, ಇಲ್ಲಿ ಜೂಮ್ ಆಗ್ತೀನಿ ನೋಡಿ, ಇದೇ ಆನೆ ಗೈಸ್. ನಮಗೆ ಲಕ್ಕಿದೆ ಅನ್ಸುತ್ತಣ, ಅದಕ್ಕೋಸ್ಕರ ಬಂದಿದ್ದಕ್ಕೆ. ಆನೆ ಜಿಂಕೆ ಎರಡು, ಆನೆ ಜಿಂಕೆ ನಾರ್ಮಲ್ ಅನ್ಸುತ್ತಲ್ಲ, ನಮ್ಮ ಊರಲ್ಲೇ ನೋಡ್ತಾ ಇರ್ತೀವಿ, ನಮಗೇನು ಇದು ಅನ್ಸಲ್ಲ. ಕಾಣಿಸಲ್ಲ? ಎಂತ ಕಾಣಿಸ್ತೈತಿ ನಿಮಗೆ? ಕಾಣಿಸ್ತಲ್ಲ? ಹತ್ರ ಕಾಣಿಸ್ತೈತಿ ನೋಡು. ದೊಡ್ಡ ಇದೆಯಲ್ಲ. ಸೊ ಗೈಸ್, ಇಲ್ಲಿ ಕಾಡೆಮ್ಮೆ ಇದೆ ಬ್ರೋ, ತಾಳಿ ನೀವು ನೋಡಿ, ಆಮೇಲೆ ನಮಗೆ ಸೈಡ್ ಮಾಡ್ಕೊಡಿ ಏನಿದೆ ಅಂತ. ಇದೆ ನಮ್ದ್ರ ಝೂಮ್ ಆಗಲ್ಲ ಅಷ್ಟು. ಸೊ ಬೈನಾಕರಮ್ಮಲ್ಲಿ ನೋಡಿದ್ವಿ ಗೈಸ್, ದೊಡ್ಡ ಕಾಡೆಮ್ಮೆ. ಓಪನ್ ಇರುತ್ತೆ ಎಲ್ಲ ಆನ್ಲೈನ್ ಬುಕ್ಕಿಂಗ್ ವರ್ಷ ಪೂರ್ತಿ ಮಳೆ ಗಿಳೆ ಬಂದ್ರೆ ಏನು ಮಳೆ ಇಲ್ಲ ಅಂತಿಲ್ಲ, ಯಾವಾಗಲೂ ಮಳೆ ಬಂದಾಗ ಬರ್ತೀರಾ? ಯಾವಾಗಲೂ ಬೋಟಿಂಗ್ ಇರುತ್ತೆ. ಅವಾಗ ಬೆಸ್ಟ್ ಟೈಮ್ ಅಂದ್ರೆ ಇಲ್ಲಲ್ಲ ಅಂದರೆ ಜನವರಿ ಫೆಬ್ರವರಿ ಮಾರ್ಚ್. ಹೌದಾ? ಸೀಸನ್ ಇರ್ತದೆ, ಯಾಕಂದರೆ ಫುಲ್ಲು ಕಾಡು ಅವಾಗ ಹಸಿರೆಲ್ಲ ಒಣಗಿರುತ್ತಲ್ಲ, ಎಲ್ಲೇ ಇದ್ರೆ ಅನಿಮಲ್ಸ್ ಕಾಣುತ್ತೆ. ಈಗ ಫುಲ್ ಗ್ರೀನರಿಯಿಂದ ಅಲ್ಲಿ ಕೂತಿರೋ ನಮ್ಮ ಅನಿಮಲ್ಸ್ ಕಾಣಲ್ಲ ಈಗ. ಮಳೆ ಬರ್ತಾ ಇದೆ, ಈ ಕಡೆ ಮಳೆ ಇಲ್ಲ. ಆ ಮೋಡದಿಂದ ಮಳೆಗೆ ಒಂದು ಸ್ಫೂರ್ತಿ ಇದೆ, ತಂಗಾಳಿಯಿಂದ ಹೂವಿಗೊಂದು ಕೀರ್ತಿ. ನಮ್ಮ ಕಾಣಿಸ್ತಾರೆ ಜಿಂಕೆ ಇದಾವೆ ನೋಡ್ರಿ, ಜಿಂಕೆ ಒಂದು 500 ಇರ್ಬೋದೇನೋ ಅಮ್ಮ. ಏನಪ್ಪಜಿ? ಇಲ್ಲ, ಅದೇ ಹೇಳೋದು. ಮಳೆ ಸ್ಟಾರ್ಟ್ ಆಗಿದೆ ಗೈಸ್, ಮಳೆ ರೈನ್ಬೋ ನೋಡಿ, ಇಲ್ಲಿಂದ ಕಾಣಿಸಲ್ಲ ಅಷ್ಟು. ಗೈಸ್, ಆನೆ ನೋಡಿ, ಅಲ್ಲಿ ಆನೆ. ಸೊ 1 2 3 ಮೇಲ್ಗಡೆಲ್ಲ ಇದಾವೆ. ಗೈಸ್, ಫೈನಲಿ ನಾವು ಮುಗಿಸ್ಕೊಂಡು ಇವಾಗ 6 o'clock, 4:30 6 o'clock ಜಾಸ್ತಿ ಆಗಿದೆ. ಸೊ ಏನಂತಂದರೆ ನಮಗೆ ಜಾಸ್ತಿ ಸೈಟಿಂಗ್ ಆಯಿತು ಅಂತಂದರೆ ತೋರಿಸ್ತಾರೆ. ಸೊ ವರ್ತ್ ಫುಲ್ ಆಗಿದೆ ಗೈಸ್ ಇದು ಮಾತ್ರ. ಸೊ ಏನು ಹೇಳ್ಬೋದು ಅಂತ ಅಂದರೆ 700 rupees per seat ಇರುತ್ತೆ, ಆನ್ಲೈನ್ ಬುಕ್ಕಿಂಗೇ ಇರುತ್ತೆ ಇವ್ರದ್ದು, ಫಾರೆಸ್ಟ್ ಆಫೀಸ್ ಅವ್ರದ್ದು.
ಅದು ಬಿಟ್ಟರೆ ಜಂಗಲ್ ರಿವರ್ಟನ್ ಅಂತ ಒಂದು ಲಾಡ್ಜ್ ಇದೆ, ಅವ್ರ ಕಡೆಯಿಂದನೂ ಇರುತ್ತೆ. ಸೊ ಇವ್ರ ಕಡೆಯಿಂದ ಬಂದರೆ 700 rupees ಪರ್ ಟಿಕೆಟು, ಆನ್ಲೈನ್ ಬುಕ್ಕಿಂಗ್ ಇರುತ್ತೆ. ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ವರ್ತ್ ಫುಲ್ಲು ಗೈಸ್. ಸೊ ನೋಡಿ ಇಲ್ಲಿ ಯಾವ ರೀತಿ ಇದೆ ಅಂತ ಹೇಳಿ ಲೊಕೇಶನ್. ಆನೆ, ಜಿಂಕೆ ಎಲ್ಲ ಇದಾವೆ ಗೈಸ್, ಎಲ್ಲ ಕಾಣಿಸ್ತು ನಮಗೆ. ಆನೆ, ಜಿಂಕೆ, ಆಮೇಲೆ ಕಾಡೆಮ್ಮೆ ಕಾಣಿಸ್ತು. ಸೊ ಆನೆ, ಜಿಂಕೆ ನಮಗೆ ಕಾಮನ್, ಯಾಕಂತಂದ್ರೆ ನಮ್ಮೂರಲ್ಲೇ ಕಾಣಿಸ್ತವೆ. ಸೊ ಕಾಡೆಮ್ಮೆ ನಾನು ನೋಡಿರ್ಲಿಲ್ಲ. ಸೊ ಬನ್ನಿ ಇವಾಗ ನಮ್ಮ ಪಯಣ ಮತ್ತೆ ರಿಟರ್ನ್ ಮನೆ ಕಡೆಗೆ. ಮೀನ್ ಇರ್ಬೋದಣ್ಣ ಗೈಸ್, ಈ ಹೊಳೆಯಲ್ಲಿ 25 kg ವರೆಗೂ ಮೀನಿದೆ ಅಂತೆ. Here it is still very open. There it get dark very fast and very soon. ಸೊ ದಟ್ ಈಸ್ ಆಲ್ಸೋ ಹೌ ಮೆನಿ ಅವರ್ಸ್? Same. ಸೇಮ್ Hours are same, slots are same. Exactly. Almost. I think price are also same. Just there. So their site will be there or what? Sites less or what compared to this boat? Same. I've gone to many parks. Okay. Jungle safari you can experience at many places. Okay. This you cannot experience at many places. Oh, correct. A boat safari I think is Kabini, Periyar and this. Okay. I think Bhadra. 3 parks. So if you are coming to Bhadra, Okay. better is to do a Boat safari. boat safari. ಹೋಟೆಲ್ ಪೆಟ್ರೋಲ್ ಖಾಲಿ ಆಗಿದೆ ಗೈಸ್, ಪೆಟ್ರೋಲ್ ಖಾಲಿ ಆಗಿದೆ. ತಳ್ಳಕ್ಕಾಗಲ್ಲ, ಅವರೇ ರಿಪೇರಿ ಮಾಡ್ತಾ ಇದ್ದಾರೆ ನೋಡಿ. ಈ ತರ ಮಧ್ಯೆ ಹೊಳೆಯಲ್ಲಿ ಆಗ್ಬಿಟ್ರೆ ಹೆಂಗಿರುತ್ತಲ್ವಾ. ನಿಮಗೆ ಎಂತ ಎಕ್ಸ್ಪೀರಿಯನ್ಸ್ ಆಯ್ತು ಗೈಸ್. ಫೈನಲ್ ಇವಾಗ ಮುಗಿಸ್ಕೊಂಡು ಹೊರಟಿದ್ದೀವಿ. ಸೊ ಬನ್ನಿ ಇವಾಗ ಹೋಗೋಣ. ಒಂದು ತಮ್ಮಲ್ಲಿ ಫೋಟೋ ತಗೊಂಡು ಹೋಗ್ಬೇಕು ಗೈಸ್. ಸೊ ಇದಿಷ್ಟ ಆಗಿತ್ತು ನಮ್ದು ಇವತ್ತಿನ ಬ್ಲಾಗು. ಸೊ ವಿಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನಗಂತೂ ಹೆವಿ ಖುಷಿಯಾಗಿದೆ ನಮ್ಮ ಅಪ್ಪ ಅಮ್ಮನ ಕರ್ಕೊಬಂದಿದ್ದು. ಸೊ ಬನ್ನಿ ಹೋಗೋಣ.